ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ಸ್ವಾಗತ. ಮೇ ತಿಂಗಳ ಮಾಸ ಭವಿಷ್ಯಕ್ಕೆ ಮತ್ತೊಮ್ಮೆ ಸ್ವಾಗತ. ವೃಶ್ಚಿಕ ರಾಶಿಯ ಮೇ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಈ ತಿಂಗಳಲ್ಲಿ ಗ್ರಹ ಬಲಗಳು ಆಗುತ್ತವೆ ಏರುಪೇರು. ಆದರೂ ನಿಮ್ಮ ನಡೆಯುತ್ತೆ ಕಾರುಬಾರು ಅಂತ ಹೋಗಿ, ಅಂದರೆ ಗ್ರಹ ಬಲಗಳು ಏರುಪೇರಾಗ್ತಾ ಇರ್ತವೆ. ಆದರೂ ಲಾಭ ಯಶ ಮತ್ತು ಕಾರುಬಾರು ಇವೆಲ್ಲವೂ ಜೋರಾಗಿ ನಡೀತಾ ಹೋಗುತ್ತೆ ಅನ್ನೋ ವಾಕ್ಯ ನಿಮಗೆ ಅನ್ವಯ ಆಗುತ್ತೆ. ವಿಶೇಷವಾಗಿ ಅಲ್ಲಿ ನವಗ್ರಹಗಳ ವ್ಯವಸ್ಥೆಯಲ್ಲಿ ನಿಮಗೆ ಈ ತಿಂಗಳ ಆರಂಭದಲ್ಲಿ ಸೂರ್ಯನ ಅನುಗ್ರಹ 14ರವರೆಗೂ ವಿಶೇಷವಾಗಿರುವಂಥದ್ದು. ಅದೇ ರೀತಿ ನಿಮ್ಮದೇ ರಾಶ್ಯಾಧಿಪತಿಯಾದ ಮಂಗಳ ಅಥವಾ ಕುಜನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ 11ರಿಂದ ಸಿಗಲಿದೆ. ಹಾಗಾಗಿ ಈ ಅಪರೂಪಕ್ಕೆ ಸಿಗುವಂಥ ಆಶೀರ್ವಾದ. ಮಂಗಳನು ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಒಂದು ರಾಶಿಯ ಮೇಲೆ ಅನುಗ್ರಹ ಮಾಡ್ತಾನೆ. ಸೂರ್ಯ ಭಗವಂತನ ಅನುಗ್ರಹ ವರ್ಷದಲ್ಲಿ ಕೇವಲ 4 ಬಾರಿ ಮಾತ್ರ ಒಂದು ರಾಶಿಗೆ ಸಿಗಲಿದೆ. ಅಂತಹ ಒಂದು ಅವಕಾಶ ನಿಮಗೆ ತಿಂಗಳ ಆರಂಭದಲ್ಲಿ ವಿಶೇಷವಾಗಿ ರವಿ ಅನುಗ್ರಹ, ಮಧ್ಯಭಾಗದಲ್ಲಿ ಅಲ್ಲಿ ವಿಶೇಷವಾಗಿ ಮಂಗಳನ ಅನುಗ್ರಹ ಇರುವಂಥ ಕಾರಣ ವಿಶೇಷವಾದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಕೈಗೂಡುತ್ತವೆ. ಸಣ್ಣ ಪುಟ್ಟ ಅಡೆತಡೆಗಳು ಬರ್ತವೆ, ಸಣ್ಣ ಪುಟ್ಟ ವಿಳಂಬಗಳು ಅಥವಾ ಕೆಲವೊಮ್ಮೆ ನಿರಾಸೆ ಆಗುವಂಥ ಭಾವನಕ್ಕೆ ಬಂದು ಆಮೇಲೆ ಆ ಕಾರ್ಯ ಸಿದ್ಧಿಯಾಗುತ್ತೆ. ಅಂದರೆ ಸ್ವಲ್ಪ ಪ್ರಯಾಸಪಟ್ಟು ಫಲ ಸಿಗುತ್ತೆ, ತಕ್ಷಣ ಕೆಲವೊಂದು ಸಿಗೋದಿಲ್ಲ. ಅಥವಾ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಆತಂಕ ಒತ್ತಡ ಎದುರಾಗಿ ನಂತರ ಆ ಒಂದು ಸುಖಾಂತ್ಯ ಆಗುವಂಥ ಫಲ ಈ ತಿಂಗಳಲ್ಲಿ ನಿಮಗೆ ನಿರ್ದೇಶ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಅಲ್ಲಿ ವಿಶೇಷವಾಗಿ 5 ಗ್ರಹಗಳ ವಿಶೇಷವಾದ ಬೆಂಬಲ ನಿಮಗೆ ಈ ತಿಂಗಳಲ್ಲಿದೆ. ಸೂರ್ಯನ ಬೆಂಬಲ, ಮಂಗಳನ ಬೆಂಬಲ, ಶುಕ್ರನ ಅನುಕೂಲ ಇರುವಂಥದ್ದು, ಕೇತು ನಿಮಗೆ ಪೂರಕವಾಗಿರುವಂಥದ್ದು, ಬುಧ ಅನುಕೂಲವು ನಿಮಗೆ ತಿಂಗಳ 14ರವರೆಗೂ ಇರುವಂಥದ್ದು. ಹಾಗಾಗಿ ನವಗ್ರಹಗಳ ವ್ಯವಸ್ಥೆಯಲ್ಲಿ 4 ಅಥವಾ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ವಿಶೇಷವಾದ ಶುಭ ಫಲವನ್ನು ನೀಡುವಂಥದ್ದಿರುತ್ತೆ. ಆದರೆ ಅಲ್ಲಿ ಆಗುವಂಥ ಗೋಚಾರದ ದಿನಾಂಕಗಳು ಕೆಲವೊಮ್ಮೆ ವ್ಯತ್ಯಾಸ ಆಗುವ ಕಾರಣ ಕೆಲವೊಂದು ಬಾರಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು, ವಿಘ್ನಗಳು ಎದುರಾಗ್ಬೋದು. ಇನ್ನು ವಿದ್ಯಾರ್ಥಿ ಯುವಕರು, ಸಾಧಕರು ಎಲ್ಲ ಇದ್ದರೆ ಅವರಿಗೆ ಅತ್ಯುತ್ತಮವಾದ ಫಲಿತಾಂಶ ಈ ತಿಂಗಳಲ್ಲಿ ಬರುವಂಥದ್ದು. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ರ್ಯಾಂಕಿಂಗ್ ಎಲ್ಲ ಬರುತ್ತೆ. ಇನ್ನು ಸರ್ಕಾರದ ಬೇರೆ ಬೇರೆ ಎಕ್ಸಾಮ್ಗಳನ್ನು ಅಥವಾ ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳ ಹುಡುಕಾಟದಲ್ಲಿ ಅವರಿಗೆ ಒಂದು ಸುವರ್ಣ ಅವಕಾಶ, ಒಂದು ಶುಭ ಸಮಾಚಾರಗಳು ಬರಲಿವೆ. ಹಾಗೆಯೇ ಈ ತಮ್ಮ ಒಂದು ವ್ಯಾಪಾರ, ಉದ್ಯಮ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸುವಂಥವ್ರು ಅವರಿಗೆ ಬೇರೆ ಬೇರೆ ಸೌಲಭ್ಯಗಳಿಗಾಗಿ ಅರ್ಜಿ ಹಾಕಿದರೆ ಅವೆಲ್ಲ ಈಗ ಸ್ಥಿರ ಆಗುತ್ತೆ. ಸಾಲದ ಪ್ರಯತ್ನವನ್ನು ಪಡೆದಂಥವರಿಗೆ ಸಾಲ ಸ್ಯಾಂಕ್ಷನ್ ಆಗುವಂಥದ್ದು, ಸರ್ಕಾರದ ಯೋಜನೆಗಳ ಲಾಭ ಪಡೆಯುವಂಥವರಿಗೆ ಯೋಜನೆಗಳ ಲಾಭ ಸಿಗುವಂಥದ್ದು. ಇನ್ನು ವಿದೇಶ ಮೂಲದ ಉದ್ಯೋಗ, ವಿದೇಶ ಮೂಲದ ಶಿಕ್ಷಣ ಇತ್ಯಾದಿಗೆಲ್ಲ ಅರ್ಜಿ ಸಲ್ಲಿಸುವಂಥವ್ರಿಗೆ ಸಹ ಶುಭ ಸುದ್ದಿಗಳು ಈಗ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ತಿಂಗಳಲ್ಲಿ ಗ್ರಹಾನುಕೂಲ ನಿಮ್ಮ ಪರವಾಗಿದೆ. ಆದರೆ ಕೆಲವೊಂದು ಬಾರಿ ಕೆಲವೊಂದು ದಿನಾಂಕಗಳು ಸ್ವಲ್ಪ ಗ್ರಹ ಬಲದ ಏರುಪೇರು ಅಥವಾ ಆಗುವಂಥ ಗೋಚಾರದಲ್ಲಿನ ಕೆಲವು ಫಲಿತಾಂಶಗಳ ವ್ಯತ್ಯಾಸವು ನಿಮಗೆ ಸ್ವಲ್ಪ ಆತಂಕವನ್ನು, ಚಿಂತೆಯನ್ನು ಉಳಿದರೂ ಅಂತಿಮವಾದ ಫಲಿತಾಂಶ ನಿಮ್ಮದೇ ನಿಮ್ಮ ಕಡೆ ಪರವಾಗಿರುತ್ತೆ. ಇನ್ನು ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಮೂಲದ ಕೆಲಸ ಅಥವಾ ಕೌಟುಂಬಿಕ ವಿವಾದ, ಆಸ್ತಿ ವಿವಾದ ಇತ್ಯಾದಿ ಯಾವುದೇ ಕೇಸುಗಳ ವಿಚಾರವಾಗಿ ಓಡಾಡಬೇಕಿದ್ರೆ ಈ ತಿಂಗಳಲ್ಲಿ ನೀವು ಪ್ರಯತ್ನ ಪಟ್ಟರೆ ಅವೆಲ್ಲವೂ ನಿಮ್ಮ ಪರವಾಗಿ ಸ್ಥಿರವಾಗಿ ಕೆಲಸವು ಜಯ ಆಗುತ್ತೆ, ವಿನ್ ಆಗುತ್ತೆ. ಇನ್ನು ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ಉಪಕರಣ ಕೊಳ್ಳುವಂಥದ್ದು, ಕೈಗಾರಿಕೆ ಸ್ಟಾರ್ಟಪ್ ಮಾಡುವಂಥದ್ದು ಇವೆಲ್ಲ ಇದ್ದರೆ ಈ ತಿಂಗಳ ಪ್ರಯತ್ನ. ಯಾಕಂದರೆ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ಈ ತಿಂಗಳ 11ರಿಂದ ನಿಮ್ಮ ಜೊತೆಗೆ ವಿಶೇಷವಾಗಿ ಅಲ್ಲಿ ಫಲವನ್ನು ಕೊಡ್ತಾನೆ. ಆತನು ಸುಖವನ್ನು, ಜಯವನ್ನು, ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡುವಂಥ ಮಂಗಳನು ಈ ಬಾರಿ ನಿಮಗೆ ಅದ್ಭುತವಾದ ಫಲಿತಾಂಶವನ್ನು ಕೊಡೋದನ್ನು. ಹಾಗಾಗಿ ಈ ತಿಂಗಳನ್ನು ಅಂಥ ಯಾವುದೇ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನ ಪಡಿ. ಉದ್ಯೋಗ ಹುಡುಕುವಂಥವ್ರು, ಜಾಬ್ಗಾಗಿ ಪ್ರಯತ್ನ ಪಡುತ್ತರು, ಹೆಚ್ಚಿನ ಒಂದು ಮೌಲ್ಯದ ಜಾಬ್ ಅಂದರೆ ಒಳ್ಳೆಯ ಉದ್ಯೋಗವನ್ನು ಮತ್ತು ಉದ್ಯೋಗ ಪ್ರಯತ್ನ ಪಡುವಂಥವ್ರು, ಜಾಬನ್ನು ಬದಲಿಸುವಂಥ ಪ್ರಯತ್ನದಲ್ಲಿರುವಂಥವ್ರು ಈ ತಿಂಗಳಲ್ಲಿ ಹೆಚ್ಚಿನ ಪ್ರಯತ್ನಗಳನ್ನು ಮಾಡಿದರೆ, ರೆಸ್ಯೂಮ್ಗಳನ್ನು ಹಾಕಿದರೆ, ಅಪ್ಲಿಕೇಶನ್ ಹಾಕಿದರೆ ಅವೆಲ್ಲವೂ ನಿಮ್ಮ ಪರವಾಗಿ ನಿಮಗೆ ಕೆಲಸ ಮಾಡಿ ಜಯವನ್ನು ಸಿಗುವಂಥದ್ದಿರುತ್ತೆ. ಇನ್ನು ಕೌಟುಂಬಿಕ ಬಾಂಧವ್ಯ ಸಹ ಆರಂಭದಲ್ಲಿ ಸಣ್ಣ ಪುಟ್ಟ ಅಡೆತಡೆಗಳು, ಭಿನ್ನಾಭಿಪ್ರಾಯಗಳು ತಂದೆ ಮಕ್ಕಳ ಮಧ್ಯೆ, ಪತಿ ಪತ್ನಿಯರ ಮಧ್ಯೆ ಬರುತ್ತೆ ಸಣ್ಣ ಪುಟ್ಟ. ಆದರೂ ಅದು ತಕ್ಷಣವೇ ನಿವಾರಣೆಗೆ ಹೋಗುತ್ತೆ, ಮಾತಿನ ಚಕಮಕಿ. ಯಾಕಂದರೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಮಂಗಳನ ಪ್ರಭಾವ ಜಾಸ್ತಿ ಇರೋದ್ರಿಂದ ಸಿಟ್ಟು, ಒತ್ತಡ, ಪ್ರೆಷರ್ ಎಲ್ಲ ಜಾಸ್ತಿ ಇರುತ್ತೆ. ತಕ್ಷಣವಾಗಿ ಪ್ರತಿಕ್ರಿಯೆ ಮಾಡಿ ಕೆಲವೊಂದು ಸಣ್ಣ ಪುಟ್ಟ ಕಲಹ, ವಾಗ್ವಾದಗಳಿಗೆ ಕಾರಣ ಆಗುತ್ತೆ. ಆದರೆ ಅದು ಅಷ್ಟೇ ವೇಗವಾಗಿ ಶಾಂತನೂ ಆಗಿ ಎಲ್ಲವೂ ಸುಖಾಂತ್ಯ ಆಗುವಂಥದ್ದು. ಶುಕ್ರನು ಸಹ ಆರಂಭದಲ್ಲಿ ಸ್ವಲ್ಪ ಶುಕ್ರನ ನಿಮಗೆ ಅವಕ್ರಪ ಇರುತ್ತೆ. 13ರವರೆಗೆ 14ರಿಂದ ಶುಕ್ರನು ಸಹ ನಿಮ್ಮ ಪರವಾಗಿ ಬಂದಾಗ ಎಲ್ಲವೂ ಶಾಂತ ರೀತಿಯಿಂದ ಅಥವಾ ನಿಮ್ಮ ಒಂದು ಪರವಾಗಿ ಎಲ್ಲವೂ ನಿರ್ಧಾರ ಆಗುತ್ತೆ. ಅದು ಸಿಗುವವರೆಗೂ ಸ್ವಲ್ಪ ಒತ್ತಡ, ಚಿಂತೆ, ಆತಂಕ, ಏನಾಗುತ್ತೆ ಅನ್ನೋ ಒಂದು ಸ್ಥಿತಿ ಇರುತ್ತೆ. ಆದರೆ ಎಲ್ಲವೂ ನಿಮ್ಮ ಪರವಾಗಿ ಶಾಂತವಾಗಿ ಆಗುತ್ತೆ. ಕೌಟುಂಬಿಕ ವಿಚಾರ, ಹಣದ ವಿಚಾರ, ಆರೋಗ್ಯದ ವಿಚಾರ, ಉದ್ಯೋಗದ ವಿಚಾರ ಎಲ್ಲವೂ ನಿಮಗೆ ಅನುಕೂಲಕರವಾಗುವಂಥ ಗ್ರಹಗಳ ಬೆಂಬಲ, ಪಂಚಗ್ರಹಗಳು ಈ ತಿಂಗಳು ನಿಮಗೆ ಆಶೀರ್ವಾದ ಅಪರೂಪಕ್ಕೆ ಮಾಡ್ತಾ ಇರ್ತವೆ.
ಮುಂದೆ ಈ ತಿಂಗಳ ಕೊನೆ ಆದ ಬಳಿಕ ಇನ್ನೂ ಒಳ್ಳೆಯ ಸಮಾಚಾರ ಕಾದಿದೆ. ಜೂನ್ನಲ್ಲಿ ಗುರುಬಲದ ಆರಂಭ ಆಗುವಂಥ ಒಂದು ಶುಭಗಳಿಗೆ ಆಗ ಇನ್ನಷ್ಟು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ವೃಶ್ಚಿಕದವರು. ಇನ್ನು ಚಂದ್ರನ ಬೆಂಬಲ ಇರುವಂಥದ್ದು ನಿಮಗೆ 16 ಡೇಟ್ಗಳಲ್ಲಿ ಚಂದ್ರನು ಅನುಕೂಲವಾಗಿದ್ದಾನೆ. ಆ ಡೇಟ್ಗಳನ್ನು ಗಮನಿಸಿದರೆ ಮೇನಲ್ಲಿ 3, 4, 5, 8, 9, 15, 16, 17, 18, 23, 24, 25, 26, 27, 30, 31 ಸುಮಾರು 16 ಡೇಟ್ಗಳು ನಿಮಗೆ ಚಂದ್ರನ ಬೆಂಬಲ ಇರುವಂತಹ ಡೇಟ್ಗಳು ಸಿಕ್ಕಿವೆ. ಅವನು ಹಾಗೆ ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯ, ಒಪ್ಪಂದ, ಸಹಿ, ಭೇಟಿ ಮಾಡುವಂಥದ್ದಿದ್ದರೆ ಆ ಚಂದ್ರಾನುಕೂಲ ಇರುವಂತಹ ಡೇಟ್ಗಳನ್ನು ಉಪಯೋಗಿಸ್ಕೊಳ್ಳಿ, ವಿಶೇಷವಾದ ಅನುಕೂಲ ಆಗುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಎರಡೂ ಫಲಗಳು ಆಗುವಂಥದ್ದು, ಪವಾಡ ಸದೃಶವಾದ ಕೆಲವು ಫಲಗಳು ನಿಮಗೆ ಕೈ ಸೇರುವಂಥದ್ದು, ಬಾಂಧವ್ಯವು ಚೆನ್ನಾಗಿ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಆಗುವಂಥದ್ದು, ಆರೋಗ್ಯವು ಸಹ ಸುಧಾರಣೆ ಆಗುವಂಥದ್ದು, ಈ ರೀತಿ ಯಶ, ಕೀರ್ತಿ, ಜಯ ಲಾಭಗಳು ಈ ತಿಂಗಳಲ್ಲಿ ನಿಮಗೆ ಒದಗಿ ಬರಲಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ಇನ್ನಷ್ಟು ಶುಭ ಫಲಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ಪ್ರೋತ್ಸಾಹಿಸಿಗೆ ಧನ್ಯವಾದಗಳು. ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ನಮ್ಮಿಂದ ಪ್ರಸಾರ ಕಾರ್ಯಕ್ರಮ ವೀಕ್ಷಿಸ್ತಾ ಬನ್ನಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.